ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮ್ಗೇನು ತಿಳಿಸೋಕೆ ಬಂದಿದ್ದೀನಿ ಅಂದರೆ, ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನಡೀತಿರೋದು ಏನಂದರೆ, ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಪ್ರಾರಂಭ ಆಗಬಹುದು ಅಂತ. ಅದಾದರೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ, ಅದಾದರೆ ವರ್ಲ್ಡ್ ವಾರ್ಗೆ ಕಾರಣ ಆಗುತ್ತಾ ಆಗಲ್ವಾ ಏನು ಅನ್ನೋದ್ರ ಇನ್ಫಾರ್ಮೇಟಿವ್ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ಯುದ್ಧದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಈಗ ಏನಂತೇಳಂದರೆ, ಇಸ್ರೇಲ್ ಮತ್ತು ಇರಾನ್ಗಳ ಮಧ್ಯೆ ಯುದ್ಧ ಪ್ರಾರಂಭ ಆಗಬಹುದು ಅಂತ ಜಾಗತಿಕ ಅಂದರೆ ಪ್ರಪಂಚದಾದ್ಯಂತ ಮಾತುಕತೆ ನಡೆಯುತ್ತಿದೆ. ಅದು ನಡೆದರೂ ನಡಿಬೋದು, ಯಾಕೆಂದರೆ ಕೋಲ್ಡ್ ವಾರ್ಗಳು ಅಲ್ಲಿ ಪ್ರಾರಂಭ ಆಗಿದೆ. ಆ ಕಡೆಯಿಂದ ಮಾತು ಈ ಕಡೆಯಿಂದ ಮಾತು ಪ್ರಾರಂಭ ಆಗಿದೆ ಫ್ರೆಂಡ್ಸ್. ಆದರೆ ಇದರಿಂದ ಇದು ಪ್ರಾರಂಭ ಆಯಿತು ಅಂತ ಹೇಳಂದರೆ ವರ್ಲ್ಡ್ ವಾರ್ ಅಂದರೆ ಮೂರನೇ ಮಹಾಯುದ್ಧಕ್ಕೆ ಒಂದು ನಾಂದಿ ಆಗ್ಬೋದು. ಯಾಕೆಂದರೆ ಇಸ್ರೇಲ್ಗೆ ಬ್ರಿಟನ್ನು ಅಮೇರಿಕ ಸಪೋರ್ಟ್ ಮಾಡಿದರೆ, ಈ ಕಡೆ ಚೀನಾ ಇರಾನ್ಗೆ ರಷ್ಯಾ, ಹಾಗೆ ಇದು ಫ್ರಾನ್ಸ್, ಈ ರೀತಿ ರಾಷ್ಟ್ರಗಳು ಸಹ ಸಪೋರ್ಟ್ ಮಾಡ್ತವೆ. ಆಗ ಈ ಕಡೆ ಅಮೇರಿಕ ಈ ಕಡೆ ರಷ್ಯಾ ಎರಡೂ ಸಹ ಎದುರು ಬದ್ರಿ ಆಗೋದ್ರಿಂದ ವರ್ಲ್ಡ್ ವಾರಿಗೆ ಸಹ ಇದು ಪ್ರಾರಂಭ ಆಗ್ಬೋದು ಅಂತೇಳಿ ಮುನ್ನುಡಿ ಆಗ್ತಾಯಿದೆ. ಅದಕ್ಕೋಸ್ಕರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಇದೇನಾದರೂ ಸಂಭವಿಸಿದರೆ ಏನು ಇದಾಗ್ಬೋದು, ದುಷ್ಪರಿಣಾಮ ಬೀರ್ಬೋದು ಅಂತ ನೀವು ಊಹೆನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ವರ್ಲ್ಡ್ ವಾರಿಂದ ನಾವು ಚೇತರಿಸ್ಕೊಳ್ಳೋಕ್ಕೆ ಒಂದು 20 ವರ್ಷ ಸಹ ಬೇಕಾಯಿತು. ಅದು ಸಹ ವಾಯು ಮಾಲಿನ್ಯ ಎಲ್ಲ ಆಗಿತ್ತು, ಅದು ಆಗಿನ ಕಾಲದಲ್ಲಾಯಿತು. ಆದರೆ ಈಗ ಒಂದು ದೇಶನೇ ಸುಡುವಂಥ ಅಸ್ತ್ರಗಳು ಸಹ ಇದ್ದಾವೆ. ಇನ್ನು ಇಸ್ರೇಲು ಆರಾಮಾಗಿ ಎಲ್ಲ ಅಸ್ತ್ರಗಳನ್ನು ಅತಿ ಹೆಚ್ಚು ಹೊಂದಿರುವಂತಹ ದೇಶ. ಹಾಗೆ ಅದು ಟೆಕ್ನಾಲಜಿಯಲ್ಲೂ ಮುಂದಿದೆ. ಅದಕ್ಕೋಸ್ಕರ ಒಂದು ದೊಡ್ಡ ಪರಿಣಾಮವನ್ನು ಸಹ ಬೀರ್ಬೋದು. ಇದು ಯಾವ ರೀತಿ ನಮ್ಮ ದೇಶಕ್ಕೂ ಬೀರುತ್ತೆ ಅಂದರೆ, ಅಲ್ಲಿಂದ ನಮಗೆ ರಫ್ತು ಆಗ್ತಾ ಇರೋದೆಲ್ಲ ನಿಲ್ಲಬಹುದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಯುದ್ಧಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡೋದ್ರಿಂದ ಅಲ್ಲಿಂದ ಬರುವಂಥದ್ದು ನಿಂತು ಅಂದರೆ, ನಮ್ಮಲ್ಲಿ ಏನು ಈಗ ತೈಲಗಳು ಸಿಗ್ತಾ ಇದ್ದಾವೆ, ಪೆಟ್ರೋಲ್, ಡೀಸೆಲ್, ಎಣ್ಣೆ ಇವೆಲ್ಲ ಸಹ ರೇಟ್ ಜಾಸ್ತಿ ಆಗೋಂಥ ಸಾಧ್ಯತೆಯೂ ಇರುತ್ತೆ. ನಾವು ಸಹ ಯಾವುದೇ ದೇಶಕ್ಕೆ ಸಪೋರ್ಟ್ ಮಾಡಿದರೆ, ಇನ್ನೊಂದು ದೇಶದ ಪ್ರಮುಖ ದೇಶಗಳು ನಮಗೆ ಸಪೋರ್ಟ್ ಮಾಡಿದರೆ ನಮ್ಮದು ಹಣದ ಮೌಲ್ಯ ಕಡಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ ಡಾಲರ್ ಮೌಲ್ಯಕ್ಕೆ ಹೋಲಿಸಿದರೆ. ಆಗ ಅದು ಒಂದು ನಮ್ಮ GDPಗೂ ಸಹ ಕಡಿಮೆ ಇದು ಹೊಡ್ತ ಬೀಳುವಂಥ ಚಾನ್ಸಸ್ ಇದೆ. ಹಾಗೆ ಟೆಕ್ನಾಲಜಿಯಲ್ಲೂ ಸಹ ಹಿಂದುಳಿತೀವಿ, ಯಾಕೆಂದರೆ ಇಸ್ರೇಲ್ ತುಂಬ ಮುಂದಿದೆ. ಆದ್ದರಿಂದ ನಮಗೆ ಬೇಕಾದಷ್ಟು ಮಾಹಿತಿ ಬೇಕಾಗಿರುತ್ತೆ, ಅದು ಸಹ ಸಮಸ್ಯೆ ಆಗುವಂಥ ಸಂಭವ ಇದೆ ಫ್ರೆಂಡ್ಸ್. ಹಾಗೆ ಈಗ ಪರಿಸರಕ್ಕೆ ದುಷ್ಪರಿಣಾಮ ಬೀರೋಂತಹ ಎಲ್ಲ ರಾಸಾಯನಿಕಗಳು ಈಗ ಎಲ್ಲ ದೇಶದ ಹತ್ರಗಳು ಇದ್ದಾವೆ. ಅವನ್ನೆಲ್ಲರೂ ಬಿಡುಗಡೆ ಮಾಡ್ತು, ಯುದ್ಧಕ್ಕೋಸ್ಕರ ಅಣುಬಾಂಬ್ ಹಾಕೋದಿರ್ಬೋದು, ಅದನ್ನೆಲ್ಲ ಹಾಕ್ತು, ಅಥವಾ ರಾಕೆಟ್ನ ಬಿಡುಗಡೆ ಮಾಡ್ತಾರೆ, ಒಂದು ದೇಶ ಸುಡೋದನ್ನ ಇದು ಮಾಡ್ತಾರೆ. ಅದರಿಂದ ಒಂದು ದೇಶಕ್ಕೆಲ್ಲ ಸುತ್ತಮುತ್ತ ಇರೋ ದೇಶಕ್ಕೆಲ್ಲ ವಾತಾವರಣ ಹದಗೆಡುತ್ತೆ. ಅತಿ ಹೆಚ್ಚು ಮಳೆ ಆಗೋದು, ಅಥವಾ ಮಳೆನೇ ಆಗ್ದಂಗೆ ಇರೋದು, ಅಥವಾ ಮಕ್ಕಳು ಎಲ್ಲ ಸಹ ಹೀನಾಯವಾಗಿ ಹುಟ್ಟೋದು, ಅಂಗವಿಕಲತೆಯನ್ನು ಅನುಭವಿಸೋದು, ಈ ಥರ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ಇದು ಜಾಗತಿಕ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾಯಿದೆ. ಹಾಗೆ ಇದನ್ನು ನಿಲ್ಲಿಸೋದಕ್ಕೂ ಸಹ ಅತಿ ಹೆಚ್ಚು ಜನ ಹೋರಾಡ್ತಾ ಇದ್ದಾರೆ. ಹಾಗೂ ಅದಕ್ಕೋಸ್ಕರ ನೀವು ಯುದ್ಧದ ಬಗ್ಗೆ ಏನು ನಿಮ್ಮ ಅನಿಸಿಕೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.